ಮಾಡೋದು ಹಾಕ್ಬಿಡ್ರಿ. ಸ್ಟೋರ್ ಮಾಡಿ ಅದನ್ನ ಏನು ಮಾಡ್ತಾರೆ ಫೈನಲ್ ಆಗಿ ನಾವು ಸ್ಟೋರೇಜ್ ಏರಿಯಾ ಒಂದು ಟೆಕ್ನಿಕಲ್ ಪಾಸಿಟಿವ್ ಮನೆ ಟ್ಯಾಂಕ್ ಕೊಡುತ್ತೆ ಟ್ಯಾಂಕ್ಸ್ ಟ್ಯಾಂಕ್ ಮಾಡ್ತಾರೆ ಎವರಿ ಎಕ್ಸಾಸ್ಟ್ ಅಂತ ಚೆಕ್ ಮಾಡಿ ಫೋಟೋ ಎಲ್ಲ ಮಾಡ್ಕೋ. ಡ್ಯಾಮೇಜಿಂಗ್ ಹೋಲ್ ಎನ್ವೈರನ್ಮೆಂಟ್ ಅಂಡ್ ಗೋಯಿಂಗ್ ಇದು ಬರುತ್ತಾ ನೋಟ್ ಮಾಡ್ಕೋ ಇದು ಅವರು ಈ ಭಾಗದಲ್ಲಿ ಒಂದು ಏನು ಇಂಡಸ್ಟ್ರೀಸ್ ಇದೆಯಲ್ಲ ಅದರಿಂದ ಸ್ವಲ್ಪ ಅನಾಹುತ ಆಗ್ತಾ ಇದೆ. ಅದನ್ನ ಎನ್ವಿರಾನ್ಮೆಂಟ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟು ನಿಯಂತ್ರಣ ಮಾಡಬೇಕು. ಮಾಡಿದ್ದೀವಿ. ಇದಕ್ಕೆ ಸಂಬಂಧಪಟ್ಟಂಗೆ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ಅವರವರ ಏನೇನು ಅಬ್ಸರ್ವ್ ಮಾಡಿದರೆ ಎಲ್ಲವನ್ನು ಕೂಡ ಒಂದು ವರದಿ ರೂಪದಲ್ಲಿ ನಾವು ಅದನ್ನ ಸಿದ್ಧಪಡಿಸಿ ಮಾನ್ಯ ಉಪಲೋಕಾಯುಕ್ತರು ನಮ್ಗೆ ಏನು ಆದೇಶ ಕೊಟ್ಟಿದ್ದಾರಲ್ಲ ಅವರಿಗೆ ಅದನ್ನು ಸಲ್ಲಿಸ್ತೀವಿ. ಮುಂದಿನ ಕಾರ್ಯವನ್ನು ಅವ್ರು ಜರುಗಿಸ್ತಾರೆ. ಸರಿ ಒಟ್ಟಾರೆ ಲೋಕಾಯುಕ್ತ ಜಸ್ಟಿಸ್ ಇದಾರಲ್ಲ ಅವರು ಅದನ್ನ ಕ್ರಮ ಜರುಗಿಸ್ತಾರೆ. ಯಾವ ಟೈಮ್ ಬೌಂಡ್ ಏನಂತ ಅವರು ನಿಗದಿಪಡಿಸ್ತಾರೆ. ನನಗೆ ಸ್ಪಾಟ್ ವಿಸಿಟ್ ಮಾಡಿ ರಿಪೋರ್ಟ್ ಕೊಡಿ ಅಲಾಂಗ್ ವಿತ್ ತಾಲೂಕು ಆಫೀಸರ್ಸ್ ಅಂತ ಹೇಳಿದ್ದಾರೆ. ಹಾಗಾಗಿ ಅದನ್ನ ನಾವು ಮಾಡ್ತಾ ಇದ್ದೀವಿ. ಒಂದು ತಿಂಗಳೊಳಗಡೆ ಇದು ಕೊಡಬೇಕು ಅಂತ ಹೇಳಿದ್ರು. 27ನೇ ತಾರೀಕು ಇದು ಹಿಯರಿಂಗ್ ಇದೆ. ಅಷ್ಟರೊಳಗೆ ನಾವು ವರದಿ ಕೊಡಬೇಕು. ಸರ್ ಈಗ ಇದು ಇನ್ನೂ ಉಳಿದ ಕಾರ್ಖಾನೆಗಳಿಗೆ ಯಾವ ಭೇಟಿ? ಇನ್ನು ಉಳಿದ ಈಗ ಒಂದು ದಿನದಲ್ಲಿ 18 ರೆಡ್ ಲಿಸ್ಟ್ ಇರೋ ಕಾರ್ಖಾನೆಗಳು ಭೇಟಿ ಕೊಟ್ಟು ಅಲ್ಲಿರುವಂತ ಪರಿಶೀಲಿಸಲಿಕ್ಕೆ ಆಗೋದಿಲ್ಲ. ಮತ್ತೊಂದು ದಿನಾಂಕವನ್ನು ನಾವು ಕೋರ್ಕೊಂಡು ಆ ದಿನಾಂಕ ನಾವು ವಿಸಿಟ್ ಮಾಡ್ತೀವಿ. ಆ ದಿನಾಂಕ ತಮಗೆಲ್ಲ ತಿಳಿಸ್ತೀವಿ ಅವಾಗ ಬರೋರು ಅಂತ. ಥ್ಯಾಂಕ್ ಯು. ಈಗ ಒಂದು ವಿಸಿಟ್ ಮಾಡಿದ್ವಲ್ಲ ಸ್ವಿಟಿಕ್ ಲ್ಯಾಬ್ ಅನ್ನುವಂಥದ್ದು ಇದಕ್ಕೂ ವಿಸಿಟ್ ಮಾಡಿದ್ದೀವಿ. ಅದರಲ್ಲೂ ಕೂಡ ಸ್ಪಿಟಿಕ್ ಲ್ಯಾಬ್ ಒಳಗಡೆ ಇರುವಂತಹ ಒಂದು ಬೋರ್ವೆಲ್ ಮತ್ತೆ ಸ್ಪಿಟಿಕ್ ಲ್ಯಾಬ್ ಆಚೆ ಇರುವಂತಹ ಬೋರ್ವೆಲ್ ನಲ್ಲೂ ಕೂಡ ಅಂತರ್ಜಲ ಕಲುಷಿತ ಆಗಿದೆ ಇಲ್ಲವಾ ಅನ್ನೋದ್ರ ಬಗ್ಗೆ ಸ್ಯಾಂಪಲ್ಸ್ ತೆಗೆಯೋಕೆ ಹೇಳಿದೆ. ಸ್ಯಾಂಪಲ್ಸ್ ತೆಗೆದುಕೊಂಡು ಅದನ್ನ ಪರಿಶೀಲನೆ ಮಾಡಿ ಅದಕ್ಕೂ ಕೂಡ ವರದಿಯನ್ನ ಕೊಡ್ತಾರೆ. ಈವರೆಗೆ ನಾವು ಏನು ಭೇಟಿ ನೀಡಿದೀವಿ, ಈ ಕಾರ್ಖಾನೆಗಳಿಂದ ಬರುವಂತಹ ವೇಸ್ಟ್ ಏನ್ ಬರುತ್ತೆ, ವೇಸ್ಟೇಜ್ ಮಟೀರಿಯಲ್, ಅದನ್ನ ಡಿಸ್ಪೋಸ್ ಮಾಡ್ಲಿಕ್ಕೆ ಒಂದು ರೀತಿ ರಿವಾಜ್ ಇದೆ, ನಿಯಮಾವಳಿ ಇದೆ. ಆ ನಿಯಮಾವಳಿ ಪ್ರಕಾರ ಅವರು ಆ ವೇಸ್ಟ್ ಅನ್ನ ಡಿಸ್ಪೋಸ್ ಮಾಡ್ತಾ ಇದ್ದಾರೆ ಇದು ಇಲ್ವಾ ಅನ್ನೋದನ್ನು ಕೂಡ ನಾವು ಗಮನ ಹರಿಸಿ ನೋಡಿದ್ವಿ. ಲಿಮಿಟೆಡ್ ಒಂದು ಮತ್ತೆ ಸತ್ಯದೀಪ್ತ ಫಾರ್ಮಾಸ್ಯೂಟಿಕಲ್ಸ್, ಇದೆರಡು ಕಾರ್ಖಾನೆಯವರು ವೇಸ್ಟ್ ಡಿಸ್ಪೋಸಲ್ಸ್ ನ ಸರಿಯಾಗಿ ಮಾಡ್ತಾ ಇಲ್ಲ. ಮತ್ತೆ ಈ ಸತ್ಯದೀಪ್ತ ಕಾರ್ಖಾನೆಯವರು ಪರ್ ಡೇ ಅವ್ರು ಹೇಳೋದ ಪ್ರಕಾರ 1 to 1.5 MT ಮೆಟ್ರಿಕ್ ಟನ್ ತ್ಯಾಜ್ಯ ಉತ್ಪಾದನೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅಷ್ಟು ತ್ಯಾಜ್ಯವನ್ನು ಕೂಡ ಅವರು ಕಳೆದ 5 ತಿಂಗಳಿಂದ ಡಿಸ್ಪೋಸ್ ಮಾಡಿಲ್ಲ, ಅಲ್ಲೇ ಇಟ್ಕೊಂಡಿದ್ದಾರೆ. ಡಿಸ್ಪೋಸ್ ಮಾಡಲಿಕ್ಕೆ ಕಲ್ಯಾಣ ಕರ್ನಾಟಕ ವೇಸ್ಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ಸ್ ಯಾವುದೋ ಒಂದು ಸಂಸ್ಥೆ ಇದೆಯಂತೆ, ಎನ್ವಿರಾನ್ಮೆಂಟ್ ಇಂದ ಅಪ್ರೂವ್ ಆಗಿದೆ. ಈ ಡಿಸ್ಟ್ರಿಕ್ಟ್ ಎನ್ವಿರಾನ್ಮೆಂಟ್ ಇದೆ ಬೋರ್ಡ್ ಇಂದ. ಅವರು ಸರಿಯಾಗಿ ಕಾರ್ಯನಿರ್ವಹಿಸದೇ ಇರೋದ್ರಿಂದ ಆ ವೇಸ್ಟ್ ಹಾಗೆ ಅವ್ರ ಸ್ಟಾಕ್ ಅಲ್ಲಿ ಇಟ್ಕೊಂಡಿದ್ದಾರೆ ತಿಳಿದು ಬಂದು. ಗ್ರೀನ್ ಲಿಸ್ಟ್ ಅಲ್ಲಿ ಬರ್ತದೆ, ಆ ಕಾರ್ಖಾನೆಗೂ ಭೇಟಿ ಕೊಟ್ಟಿದೆ. ಅದೇ ರೀತಿ ಈ 9 ಕಾರ್ಖಾನೆ ರೆಡ್ ಲಿಸ್ಟ್ ಇರೋ ಕಾರ್ಖಾನೆಗಳ ವ್ಯಾಪ್ತಿಯಲ್ಲಿ ಬರುವಂತಹ ಒಂದು ಬಾವಿ, ರಾಡಿಸನ್ ಲ್ಯಾಬ್ಸ್ ಅಂತ ಒಂದು ಕಾರ್ಖಾನೆ ಇದೆ, ಅದ್ರ ಪಕ್ಕ ಇರೋ ಒಂದು ಬಾವಿ
ಮತ್ತೆ ಸ್ಪ್ರಿಂಗ್ ಐಸ್ ಅನ್ನುವಂತ ಒಂದು ಕಾರ್ಖಾನೆ ಇದೆಯಲ್ಲ, ಅದರ ಬಳಿ ಇರುವಂತ ಬೋರ್ವೆಲ್, ಅದು ಎರಡರ ವಾಟರ್ ಸ್ಯಾಂಪಲ್ಸ್ ನ ಕಲೆಕ್ಟ್ ಮಾಡ್ಲಿಕ್ಕೆ ಮಧ್ಯಾಹ್ನ ನಮ್ಮ ಎನ್ವಿರಾನ್ಮೆಂಟ್ ಆಫೀಸರ್ ಅವರಿಗೆ ತಿಳಿಸಿದ್ದೀನಿ. ಅವ್ರು ವಾಟರ್ ಸ್ಯಾಂಪಲ್ ಕಲೆಕ್ಟ್ ಮಾಡ್ತಾರೆ, ಅದನ್ನ ಕಲಬುರಗಿ ರಾಸಾಯನಿಕ ಪ್ರಯೋಗಾಲಯಕ್ಕೆ ಕಳಿಸ್ಕೊಟ್ಟು ಅದನ್ನ ಟೆಸ್ಟ್ ಮಾಡಿ ಅದು ಏನು ಭೂಮಿಯಲ್ಲಿ ಸಿಗುವಂತ ನೀರಿನ ಇತರೆ ಸ್ವಚ್ಛ ನೀರಿನ ಏನು ಅದಕ್ಕೆ ಮಾಪನಕ್ಕೆ ಸರಿಯಾಗುತ್ತಾ, ಅದಕ್ಕೆ ಸರಿ ಇದೆ ಅನ್ನೋದನ್ನ ವರದಿ ಕೊಡ್ತಾರೆ. ಅದೇ ರೀತಿ ಮತ್ತೆ ಈಗ ನಾವು ಈಗಷ್ಟೇ ನನ್ನ ಲೋಕಾಯುಕ್ತ ಮೊನ್ನೆ ಉಪಲೋಕಾಯುಕ್ತ ಅವರು ಸಲ್ಲಿಸ್ತೀವಿ. ಒಂದೆರಡು ಕಾರ್ಖಾನೆಗಳು ಆ ಒಂದು ಎಲ್ಲ ಮಾನದಂಡಗಳನ್ನ ಗಾಳಿಗೆ ತೂರಿ ಸಾರ್ವಜನಿಕರ ಹಿತ ಕಾಪಾಡೋದ್ರ ಬದಲು ಅದು ಅವರಿಗೆ ಅನಾನುಕೂಲ ಆಗುವಂತ ರೀತಿಯಲ್ಲಿ ವೇಸ್ಟ್ ಡಿಸ್ಪೋಸ್ ಮಾಡಿದ್ದಾರೆ. ಅದು ನಮ್ಮ ಗಮನಕ್ಕೆ ಬಂದಿದೆ. ಅದೇ ರೀತಿ ಕೆಲವೊಂದು ಕಾರ್ಖಾನೆಗಳಲ್ಲಿ ಚಿಮಣಿನಲ್ಲಿ ಬರುವಂತ ಹೊಗೆ ಏನಿದೆ ಮತ್ತೆ ಅದರಿಂದ ಎವಾಪರೇಟ್ ಆಗುವಂತ ಒಂದು ಕೆಮಿಕಲ್ ಸ್ಮೆಲ್ ಇದೆಯಲ್ಲ, ಅದು ಕಾರ್ಖಾನೆಗಳನ್ನು ದಾಟಿ ಆಚೆ ಬರುವಂತ ನಮ್ಮ ಗಮನಕ್ಕೆಲ್ಲ ಬಂದಿದೆ. ಈ ಬಗ್ಗೆ ಎನ್ವಿರಾನ್ಮೆಂಟ್ ಡಿಪಾರ್ಟ್ಮೆಂಟ್ ಅವರು, ನಾವು ಮತ್ತೆ ರೆವಿನ್ಯೂ ಅಥಾರಿಟೀಸ್ ಮತ್ತೆ ZP ಅಧಿಕಾರಿಗಳೆಲ್ಲ ಸೇರಿ ಒಂದು ಕ್ರೋಢೀಕೃತ ವರದಿಯನ್ನ ಮಾನ್ಯ ಉಪಲೋಕಾಯುಕ್ತರವರಿಗೆ 2 ದಿನದ ಒಳಗಡೆ ಸಲ್ಲಿಸ್ತೀವಿ. ಇದುವರೆಗೆ ಇದಿಷ್ಟು. ಅದಲ್ಲದೆ ಇಲ್ಲಿ ಮಾಣಿಕ್ ನಗರದಲ್ಲಿ 2 ಸ್ಥಳಗಳಿಗೆ ಭೇಟಿ ಕೊಟ್ಟಿದ್ದೀವಿ. ಅದೊಂದು ಆ ಇಂಡಸ್ಟ್ರಿಯಲ್ ಏರಿಯಾದಿಂದ ಬರುವಂತಹ ತ್ಯಾಜ್ಯ ಹಳ್ಳದಲ್ಲಿರುವ ನೀರು ಜೊತೆ ಸೇರ್ಕೊಂಡು ಮಾಣಿಕ್ ನಗರದಲ್ಲಿರುವಂತಹ ಒಂದು ಸರ್ಕಾರಿ ಹಳ್ಳವನ್ನ ಕಲುಷಿತಗೊಳಿಸಿದೆ. ಮತ್ತೆ ಅದರಲ್ಲಿ ಅದೇ ಹಳ್ಳಕ್ಕೆ ಮುಂದೆ ಕಟ್ಟಿರುವಂತಹ ಒಂದು ಚೆಕ್ ಡ್ಯಾಮ್ ಕೂಡ ಒಡೆದಾಕಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಇಲಾಖೆಯವರು ವರದಿ ಸಲ್ಲಿಸಲಿಕ್ಕೆ ನಾನು ಕೂಡ ಅವರಿಗೆ ಪತ್ರ ಬರೆದು ಪರಿಶೀಲನೆ ಮಾಡಿಸ್ತೀನಿ. ಏನು ಮಾನ್ಯ ಗೌರವಾನ್ವಿತ ನ್ಯಾಯಮೂರ್ತಿಗಳು ಉಪಲೋಕಾಯುಕ್ತರವರು ದಿನಾಂಕ 19/6/26ಕ್ಕೆ ಒಂದು ಆದೇಶ ಮಾಡಿದ್ರು. ಏನು ಆದೇಶ ಮಾಡಿದ್ರು ಅಂದ್ರೆ, ಈ ಹುಮ್ನಾಬಾದ್ ತಾಲೂಕಿನ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಒಟ್ಟು 47 ಕಾರ್ಖಾನೆಗಳಿದೆ. ಕೈಗಾರಿಕಾ ಪ್ರದೇಶದಲ್ಲಿ 47 ಕಾರ್ಖಾನೆಗಳಿದೆ. ಆ 47 ಕಾರ್ಖಾನೆಗಳಲ್ಲಿ ಈ ವಾತಾವರಣಕ್ಕೆ ಮತ್ತೆ ಪರಿಸರಕ್ಕೆ ಅನಾನುಕೂಲ ಉಂಟು ಮಾಡುವಂತಹ ತ್ಯಾಜ್ಯವನ್ನು ಹೊರ ಹಾಕ್ತಾ ಇದ್ದಾರೆ. ಅದರ ಮೂಲಕ ಅಲ್ಲಿನ ಸಾರ್ವಜನಿಕರಿಗೆ ಮತ್ತೆ ಅಂತರ್ಜಲ, ಇದರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರ್ತಾ ಇದೆ, ಅಂತರ್ಜಲ ಕಲುಷಿತ ಆಗ್ತಾ ಇದೆ, ಮತ್ತೆ ಪ್ರಾಣಿ ಪಕ್ಷಿಗಳಿಗೆ ತೊಂದರೆ ಆಗ್ತಾ ಇದೆ ಅನ್ನುವಂತಹ ಒಂದು ಹಿತಾಸಕ್ತಿಯನ್ನು ಗಮನದಲ್ಲಿಟ್ಟುಕೊಂಡು ಈ ಪ್ರಕರಣ ದಾಖಲು ಮಾಡಿಕೊಂಡು ಶ್ರೀಮತಿ ಸುನಂದಾ ಅವರು ಈ ಪ್ರಕರಣ ದೂರುದಾರರಾಗಿದ್ದರು. ಪ್ರಕರಣ ದಾಖಲು ಮಾಡಿಕೊಂಡು ವಿಚಾರಣೆ ನಡೆಸಿದ್ದಾರೆ. ಆ ಸಮಯದಲ್ಲಿ ಈ ಒಂದು ಹುಮ್ನಾಬಾದ್ ತಾಲೂಕಿನಲ್ಲಿ ಬರುವಂತ ಎಲ್ಲ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಬರೋದು ಎಲ್ಲ ಕಾರ್ಖಾನೆಗಳು, ಒಟ್ಟು 47 ಕಾರ್ಖಾನೆಗಳಿದೆ. ಅದರಲ್ಲಿ 18 ಕಾರ್ಖಾನೆಗಳನ್ನ ಕೆಂಪು ಲಿಸ್ಟ್ ಅಲ್ಲಿ ಹಾಕಿದ್ದಾರೆ, ರೆಡ್ ಲಿಸ್ಟ್ ಅಲ್ಲಿ. 17 ಕಾರ್ಖಾನೆಗಳನ್ನ ರೆಡ್ ಲಿಸ್ಟ್ ಅಲ್ಲಿ ಹಾಕಿದ್ದಾರೆ. 18 ಕಾರ್ಖಾನೆಗಳನ್ನ ರೆಡ್ ಲಿಸ್ಟ್ ಅಲ್ಲಿ ಹಾಕಿದ್ದಾರೆ. ಮತ್ತೆ ಆರೆಂಜ್ ಲಿಸ್ಟ್ ಅಲ್ಲಿ ಹಾಕಿದ್ದಾರೆ. ಮತ್ತೆ 5 ಕಾರ್ಖಾನೆಗಳನ್ನ ಗ್ರೀನ್ ಲಿಸ್ಟ್ ಅಲ್ಲಿ ಹಾಕಿದ್ದಾರೆ. ನಾವು ಪ್ರಯಾರಿಟಿ ಈ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ಮತ್ತೆ ಈ ತಾಲೂಕಿಗೆ ಸಂಬಂಧಪಟ್ಟಂತ DEO ಡಿಸ್ಟ್ರಿಕ್ಟ್ ಎನ್ವಿರಾನ್ಮೆಂಟಲ್ ಆಫೀಸರ್ ಏನಿರ್ತಾರೆ ಅವರು, ಮತ್ತೆ AC ಅವರು, ತಹಶೀಲ್ದಾರ್ ಅವರು, ಇವರುಗಳ ಸಮ್ಮುಖದಲ್ಲಿ, ಅದೇ ರೀತಿ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್, ತಾಲೂಕು ಎಕ್ಸಿಕ್ಯೂಟಿವ್ ಆಫೀಸರ್ ಇವ್ರನ್ನ ಕರ್ಕೊಂಡು ಹೋಗಿ ಲೇಬರ್ ಆಫೀಸರ್, ಲೇಬರ್ ಡಿಪಾರ್ಟ್ಮೆಂಟ್ ಎಲ್ಲ ವಿಭಾಗಗಳ ಅಧಿಕಾರಿಗಳು, ಸಂಬಂಧಪಟ್ಟವರು, ಕಾರ್ಖಾನೆಗಳಿಗೆ ಸಂಬಂಧಪಟ್ಟಂತ ಎಲ್ಲರನ್ನು ಕರ್ಕೊಂಡು ಹೋಗಿ ಸ್ಥಳ ಪರಿಶೀಲನೆ ಮಾಡಿ ವರದಿ ಸಲ್ಲಿಸಿ ಅಂತ ಅವರಿಗೆ ಆದೇಶ ಕೊಟ್ಟಿದ್ರು. ಆ ಸ್ಥಳ ಪರಿಶೀಲನೆ ವೇಳೆಯಲ್ಲಿ ಕರ್ನಾಟಕ ಲೋಕಾಯುಕ್ತ ಕಲಬುರಗಿ ಬೀದರ್ ಘಟಕದ SP ಅವರು ಕೂಡ ಹಾಜರಿರಬೇಕು ಅಂತ ಸೂಚನೆ ಕೊಟ್ಟಿದ್ರು. ಅದ್ರ ಪ್ರಕಾರ ನಾನು ಇವತ್ತು ಇವ್ರ ಜೊತೆ ಭಾಗವಹಿಸಿದೆ. ಇವತ್ತು ಬೆಳಗಿನಿಂದ ಇದುವರೆಗೂ ಕೂಡ 9 ರೆಡ್ ಕೆಂಪು ಪಟ್ಟಿಯಲ್ಲಿ ನಮೂದಿಸಿರುವಂತಹ 9 ಕಾರ್ಖಾನೆಗಳ ಸ್ಥಳಗಳಿಗೆ ನಾವು ಭೇಟಿ ಕೊಟ್ಟಿದ್ವಿ. ಇವತ್ತು ನಾನು ಭೇಟಿ ಕೊಟ್ಟಂತ ಕಾರ್ಖಾನೆಗಳು ಕೆಮಿಕಲ್ ಪ್ರೈವೇಟ್ ಲಿಮಿಟೆಡ್ ಅಂತ ಮೊದಲನೇದಾಗಿ ಹೋಗಿತ್ತು, ಆರ್ ಕೆಮಿಕಲ್ ಪ್ರೈವೇಟ್ ಲಿಮಿಟೆಡ್ ಅಂತ. ಅದಾದ ಬಳಿಕ ಸತ್ಯದೀಪ್ತ ಫಾರ್ಮಾಸ್ಯೂಟಿಕಲ್ಸ್ ಅಂತ ಆರ್ ಕೆಮಿಕಲ್ಸ್. ಅದಾದ್ಮೇಲೆ ಸತ್ಯದೀಪ್ತ ಫಾರ್ಮಾಸ್ಯೂಟಿಕಲ್ಸ್, KST ಫಾರ್ಮಾಸ್ಯೂಟಿಕಲ್ಸ್ ಅಂತ 3ನೇದಕ್ಕೆ ವಿಸಿಟ್ ಮಾಡಿದ್ವಿ. ಅದಾದ ಬಳಿಕ ಕರ್ನಾಟಕ ವಿರೂಪಾಕ್ಷ ಆರ್ಗ್ಯಾನಿಕ್ಸ್ ಅಂತ ಇನ್ನೊಂದು ಕಾರ್ಖಾನೆಗೆ ವಿಸಿಟ್ ಮಾಡಿದ್ವಿ. ಕರ್ನಾಟಕ ಪೇಪರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅಂತ ಒಂದು ಕಾರ್ಖಾನೆ, ಇದು ಪೇಪರ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್, ಅದನ್ನು ಕೂಡ ವಿಸಿಟ್ ಮಾಡಿದ್ವಿ. ಅದಾದ ಬಳಿಕ ರ್ಯಾಡಿಸನ್ ಲ್ಯಾಬ್ಸ್ ಪ್ರೈವೇಟ್ ಲಿಮಿಟೆಡ್, ಸ್ಪ್ರಿಂಗ್ ಐಸ್ ಫ್ಯಾಕ್ಟರಿ ಅಂತ ಅದೊಂದು ವಿಸಿಟ್ ಮಾಡಿ, ಅದನ್ನು ಕೂಡ ಬೋರ್ವೆಲ್ ಸ್ಯಾಂಪಲ್ಸ್ ತಗೊಳ್ಳೋಕೆ ಹೇಳಿದೆ. ಈ ಏನಿದೆ ಈ ಕರ್ನಾಟಕ ಪೇಪರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅನ್ನುವಂಥ ಕಾರ್ಖಾನೆ ಇದೆಯಲ್ಲ, ಅದ್ರ ಪಕ್ಕದ ಒಂದು ಖಾಲಿ ಜಾಗದಲ್ಲಿರುವಂಥ ಬಾವಿಯಲ್ಲಿ ಕಲುಷಿತವಾಗಿರೋ ನೀರು ಸ್ಟಾಕ್ ಆಗಿದೆ, ಅದ್ರ ಸ್ಯಾಂಪಲ್ಸ್ ತೆಗಿಲಿಕ್ಕೆ ಹೇಳಿದೆ.
ಲಕ್ಷ್ಮೀ ದುರ್ಗಾ ಡ್ರಗ್ಸ್ ಅಂಡ್ ಇಂಡಸ್ಟ್ರೀಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಒಂದು ಲಕ್ಷ್ಮೀ ದುರ್ಗಾ ಡ್ರಗ್ಸ್ ಕೂಡ ವಿಸಿಟ್ ಮಾಡಿದ್ವಿ. ಅದು 5ನೇ ಸೀರಿಯಲ್ ನಂಬರಲ್ಲಿ ಇದೆ. ಅದಾದ ಬಳಿಕ ಕೋರೆ ಕೆಮಿಕಲ್ಸ್ ಅಂತ ಇದ್ರದ್ದು ಕೂಡ ವಿಸಿಟ್ ಮಾಡಿದ್ವಿ. ಅದು ಈಗ ಸ್ವಿಟಿಕ್ ಲ್ಯಾಬ್ಸ್ ಪ್ರೈವೇಟ್ ಇಂಡಿಯಾ ಲಿಮಿಟೆಡ್ ಅದಕ್ಕೂ ಕೂಡ ನಾವು ವಿಸಿಟ್ ಮಾಡಿದ್ವಿ. ಅದಲ್ಲದೆ ಆನೆಕೊಳ್ಳ ಅಂತ ಇವ್ರು ಏನು ವೇಸ್ಟ್ ಮಟೀರಿಯಲ್ಸ್ನ ಕಾನೂನು ಪ್ರಕಾರ ಒಂದು SOP ಇರ್ತದೆ, ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್, ಅದ್ರ ಪ್ರಕಾರ ಡಿಸ್ಪೋಸ್ ಮಾಡದೆ ಯಾವುದೋ ಒಂದು ಹಳ್ಳದಲ್ಲಿ ಸುರಿತಾ ಇದ್ದಾರೆ ಅಂತ ಏನು ಪತ್ರಿಕಾ ಮಿತ್ರರು ನಮಗೆ ಮಾಹಿತಿ ಕೊಟ್ಟಿದ್ರು. ಆ ಮಾಹಿತಿ ಅನುಸಾರ ನಾವು ಅಲ್ಲಿಗೂ ಕೂಡ ಭೇಟಿ ನೀಡಿ ಅದನ್ನು ಪರಿಶೀಲನೆ ಮಾಡಿದ್ವಿ. ಅದು GPS ಫೋಟೋ ಮಾಡಿದ್ವಿ ಮತ್ತು ಅದಕ್ಕೆ ಸಂಬಂಧಪಟ್ಟ ವರದಿ ಕಳಿಸ್ತೀವಿ. ಅಲ್ಲಿ ನಿಜವಾಗ್ಲೂ ಡಿಸ್ಪೋಸ್ ಆಗಿರುವಂಥ ಮಟೀರಿಯಲ್ ಸಂಬಂಧಪಟ್ಟಾಗಿ ಎನ್ವಿರಾನ್ಮೆಂಟ್ ಅವರು ಕೂಡ ಮುಂದಿನ ಕ್ರಮ ತೆಗೆದುಕೊಳ್ತಾರೆ.